ಅದಕ್ಕೆ ನಮ್ಮ ಪ್ರತಿನಿಧಿ ರೆಡಿ ಇದ್ದಾರೆ. ಅದಕ್ಕಿಂತ ಮೊದಲೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾಯಕತ್ವ ಫೈಟ್ ಮಧ್ಯೆ ದೆಹಲಿಯಲ್ಲಿ ಡಿಕೆ ಸುರೇಶ್ ಇದ್ದಾರೆ. ಬೆಂಗಳೂರಲ್ಲಿ ಅಣ್ಣನ ಆಟ, ದೆಹಲಿಯಲ್ಲಿ ತಮ್ಮನ ಹೋರಾಟ. ಶತಾಯ ಗತಾಯ ಅಣ್ಣನನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಬೇಕು ಅಂತ ತಮ್ಮ ಪಣ ತೊಟ್ಟಿದ್ದಾರೆ. ಹೈಕಮಾಂಡ್ ಬಳಿಯೇ ಕೂತು ಡಿಕೆ ಸುರೇಶ್ ತಂತ್ರಗಾರಿಕೆ. ದೆಹಲಿಯಲ್ಲಿದ್ದಾರೆ. ಪ್ರಮುಖರನ್ನ ಭೇಟಿಯಾಗಬೇಕು ಅಂತ ಅವರ ಲೆಕ್ಕಾಚಾರ. ಪ್ರಮುಖರು ದಿಲ್ಲಿಯಲ್ಲಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಬರ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ದಿಲ್ಲಿಯಲ್ಲಿಲ್ಲ, ಸುರ್ಜೇವಾಲಾ ದಿಲ್ಲಿಯಲ್ಲಿಲ್ಲ. ಉಳಿದವರನ್ನ ಭೇಟಿಯಾಗಬೇಕು ಅಂತ ಬಯಸಿದ್ರೂ ಕೂಡ ಸಮಯ ಸಿಗ್ತಾ ಇಲ್ಲ. ಇಂಥ ಸ್ಥಿತಿ ಇದೆ. ಆದರೂ ದೆಹಲಿಯಲ್ಲಿ ಡಿಕೆ ಸುರೇಶ್ ಇದ್ದಾರೆ. ದೆಹಲಿಯಲ್ಲಿ ಏನಾಗ್ತಿದೆ ಅನ್ನುವಂಥ ಕ್ಷಣ ಕ್ಷಣದ ಮಾಹಿತಿಯನ್ನ ಡಿಕೆ ಸುರೇಶ್ ಅವರು ತಮ್ಮ ಸಹೋದರನಿಗೆ ಕೊಡ್ತಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ದೆಹಲಿಯಲ್ಲಿ ಏನಾಗ್ತಿದೆ ಅನ್ನೋದು ಬಹಳ ಕುತೂಹಲಕಾರಿ. ಯಾಕಂತಂದ್ರೆ ನಿನ್ನೆನೇ ಡಿಕೆ ಸುರೇಶ್ ಅವರು ಹೋದ್ರು. ಭೇಟಿ ಆಗೋದಕ್ಕೆ ಯಾರಾದರೂ ಇದ್ದಾರಾ ಅಲ್ಲಿ? ರಕ್ಷತ್, ನಿನ್ನೆ ಡಿ.ಕೆ. ಸುರೇಶ್ ಅವರು ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇಳಿದ ಕೂಡಲೇ ಅವರು ನೇರವಾಗಿ ಸಂಪರ್ಕ ಮಾಡಿದ್ದು ಕೆ.ಸಿ. ವೇಣುಗೋಪಾಲ್ ಅವರನ್ನು. ನೀವಿದ್ದೀರಾ, ನಾನು ಬರಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟರು. ಆದರೆ ಅವರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದ ಕಾರಣಕ್ಕೋಸ್ಕರ ಅವರಿಂದ ಒಂದು ಮಾಹಿತಿ ರವಾನೆ ಆಯಿತು. ಇಲ್ಲ, ನಾನು ಆಲ್ರೆಡಿ ಏರ್ಪೋರ್ಟ್ಗೆ ಹೊರಟಿದ್ದೇನೆ ಅನ್ನುವಂಥ ಮಾಹಿತಿ ರವಾನೆ ಆಯಿತು. ಇನ್ನು ಸುರ್ಜೇವಾಲಾ ಅವ್ರನ್ನ ಅವರು ಸೀನಲ್ಲೇ ಕಾಣಿಸ್ತಾ ಇಲ್ಲ, ಟ್ವೀಟಲ್ಲಿ ಮಾತ್ರ ಕಾಣಿಸಿರುವಂಥದ್ದು ಅನ್ನುವಂಥದ್ದು ಈಗ ಆಲ್ರೆಡಿ ಚರ್ಚೆಯ ವಿಷಯ ಆಗಿದೆ. ಇಷ್ಟೊಂದು ಕಿತ್ತಾಟ ಆಗ್ತಾ ಇದೆ, ಕುರ್ಚಿ ಕದನ ನಡೀತಾ ಇದೆ, ಸಂಘರ್ಷದ ಹಂತಕ್ಕೆ ಬಂದಿದೆ. ಎಲ್ಲವನ್ನೂ ಕೂಡ ಅವರು ಇಲ್ಲಿ ಏನೋ ಹರಿಯಾಣದಲ್ಲಿ, ದೆಹಲಿಯಲ್ಲೂ ಇಲ್ಲ, ಹರಿಯಾಣದಲ್ಲಿ ಕೂತು, ಚಂಡೀಗಢದಲ್ಲಿ ಕೂತು ಅವರು ನೋಡ್ತಾ ಇದ್ದಾರೆ ಹೊರತು ಆದರೆ ಅವರು ಆ್ಯಕ್ಟ್ ಮಾಡ್ತಾ ಇಲ್ಲ, ಎಂಟ್ರಿ ಕೊಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನದ ಮಾತುಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ಇನ್ನು ಉಳಿದಿರುವಂಥವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಖರ್ಗೆ ಅವರನ್ನು ಈಗ ಆಲ್ರೆಡಿ ಭೇಟಿಯಾಗಿದ್ದಾರೆ ಬೆಂಗಳೂರಲ್ಲಿ. ಯಾರು ಏನು ಹೇಳಬೇಕು ಅನ್ನುವಂಥದ್ದು ಹೇಳಿ ಆಗಿದೆ. ಇನ್ನು ಉಳಿದಿರುವಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ. ಯಾಕಂದರೆ ಡಿ.ಕೆ. ಅವರ ಕ್ಯಾಂಪಿಗೆ ಈ ತನಕ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಕಳೆದ ಬಾರಿ ಸಿ.ಎಂ. ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಒಂದು ಕಾರ್ನರಲ್ಲಿ ನಿಂತು ಮಾತಾಡಿ ನೀವು ಸಂಪುಟ ಪುನರ್ರಚನೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೆದಿದ್ದು. ಸೊ ಅದಾದ ಮೇಲೆ ಡಿ.ಕೆ. ಕ್ಯಾಂಪಿನವರು ಸಾಕಷ್ಟು ಪ್ರಯತ್ನ ಮಾಡಿದರು. ಆದರೂ ರಾಹುಲ್ ಗಾಂಧಿ ಅವರಿಗೆ ಅಂದರೆ ಅಪಾಯಿಂಟ್ಮೆಂಟ್ಗೆ ಅವಕಾಶ ಕೊಡಲಿಲ್ಲ. ಸೊ ಆದರೂ ಕೂಡ ಅವರ ಪ್ರಯತ್ನಗಳು ಮುಂದುವರಿತಾನೇ ಇದ್ದಾವೆ. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡದಿದ್ರೆ ಏನೋ, ರಾಹುಲ್ ಗಾಂಧಿ ಅವರ ಸುತ್ತಮುತ್ತ ಇರುವಂಥವರು ಅಥವಾ ರಾಹುಲ್ ಗಾಂಧಿ ಅವರ ಮೇಲೆ ಪ್ರಭಾವ ಬೀರುವಂಥವರು, ಸೋನಿಯಾ ಗಾಂಧಿ ಅವರ ಮೇಲೆ ಪ್ರಭಾವ ಬೀರುವಂಥವರು, ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ಪ್ರಭಾವ ಬೀರುವಂಥವರು, ಅವರನ್ನು ಮುಟ್ಟುವ ಕೆಲಸದಲ್ಲಿ ಈಗ ಡಿ.ಕೆ. ಬ್ರದರ್ಸ್ ನಿರತರಾಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಕಳೆದ 3-4 ತಿಂಗಳಿಂದ ಏನು ದೆಹಲಿಗೆ ಬರ್ತಾ ಇದ್ದಾರೆ, ಬರೀ ಈ ಹೊರಗಡೆ ಪೆರಿಪೆರಿಯ ತಂತ್ರಗಾರಿಕೆಯನ್ನೇ ಮಾಡ್ಕೊಂಡಿದ್ದವರು. ಸೊ ಅವರನ್ನೆಲ್ಲರನ್ನು ಭೇಟಿ ಆಗ್ತಾ ಇದ್ದಾರೆ. ಭೇಟಿಯಾಗಿ ನಾಳೆ ಮೀಟಿಂಗ್ ಇದೆಯಾ? ಕರ್ನಾಟಕಕ್ಕೆ ಸಂಬಂಧಿಸಿದಂತ ಮೀಟಿಂಗ್ ನಾಳೆ ಆಗತ್ತಾ? ಕರ್ನಾಟಕಕ್ಕೆ ಸಂಬಂಧಿಸಿದ ಮೀಟಿಂಗ್ ಆಗುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಆದರೆ 1ನೇ ತಾರೀಕು ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ತಂತ್ರಗಾರಿಕೆಯ ಸಭೆ ಆಗುತ್ತೆ, ಸಂಸದೀಯ ಮಂಡಳಿ ಸಭೆ. ಅದಾದ ಬಳಿಕ ಕರ್ನಾಟಕದ ವಿಚಾರವೂ ಚರ್ಚೆ ಆಗಬಹುದು ಅಂತ. ಯಾಕೆ ಅಂತ ಅಂದರೆ ಇಡೀ ಕಾಂಗ್ರೆಸ್ನ ಟಾಪ್ ಬ್ರಾಸ್ ಅಂತ ನಾವೇನು ಹೇಳ್ತೀವಿ, ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಖರ್ಗೆ ಮತ್ತು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಇವರೆಲ್ಲರೂ ಕೂಡ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದ ವಿಚಾರವೂ ಕೂಡ ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ, ಆ 3-4 ಮಂದಿ ಸೇರ್ಕೊಂಡು. ಆದರೆ ಅದರ ಬಗ್ಗೆ ಆಗುತ್ತಾ ಅನ್ನುವಂಥ ಸ್ಪಷ್ಟತೆ ಈ ತನಕವೂ ಕೂಡ ಸಿಕ್ಕಿಲ್ಲ. ರಕ್ಷಾ ಮಂಜುನಾಥ್, ಈಗ ಡಿ.ಕೆ. ಸುರೇಶ್ ಅವರು ಬಯಸಿದ್ರೆ ಯಾರು ಸಿಗ್ತಾರೆ? ಅವ್ರಿಗೆ ಭೇಟಿ ಆಗಬೇಕು ಅಂತ ಬಯಸಿದ್ರು ಕೂಡ ದಿಲ್ಲಿಯಲ್ಲಿ ಅವೈಲೇಬಲ್ ಯಾರು? ದಿಲ್ಲಿಯಲ್ಲೇ ಈಗ ಅವರಿಗೆ ಭೇಟಿಗೆ ಬಯಸಿ ಒಪ್ಪಿದರೆ ಖರ್ಗೆ ಅವರು ಸಿಗ್ಬೋದು ಮೊದಲ ಹಾದಿಯಲ್ಲಿ. ಎರಡನೆಯದು ರಾಹುಲ್ ಗಾಂಧಿ ಅವರು ಏನಾದರೂ ಒಪ್ಪಿದರೆ ಆಗಲಿ ಬರಲಿ ಅನ್ನುವಂಥದ್ದು
ಆಗಬಹುದು. ಆದರೆ ಈ ಕ್ಷಣಕ್ಕೆ ಅವೆರಡೂ ಕೂಡ ಸ್ವಲ್ಪ ಕಷ್ಟದಲ್ಲಿ ಕಾಣಿಸ್ತಾ ಇರುವಂಥದ್ದು, ಸಿಗಲಿಕ್ಕಿಲ್ಲೇನೋ ಅನ್ನುವಂಥದ್ದು. ಯಾಕೆ ಅಂದರೆ ಒಂದು ಕಡೆ ಅಣ್ಣ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಇದೇ ಹೈಕಮಾಂಡ್ ಹೇಳಿ, ಇನ್ನೊಂದು ಬಾಗಿಲಲ್ಲಿ ಡಿ ಕೆ ಸುರೇಶ್ ಅವರನ್ನ ಈ ಕ್ಷಣಕ್ಕೆ ಮೀಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಕಾದು ನೋಡುವ ತಂತ್ರಕ್ಕೆ ಶರಣಾಗಿರುವಂಥದ್ದು. ಯಾವಾಗ ಬೇಕಾದ್ರೂ ಕರೆ ಬರಬಹುದು, ಕರೆ ಬಂದರೆ ನಾನು ಹೋಗ್ತೇನೆ, ಬಟ್ ನನ್ನ ಪ್ರಯತ್ನ ಅಂತೂ ಅಥವಾ ನಮ್ಮ ಸಹೋದರರ ಪ್ರಯತ್ನ ಅಂತೂ ಇದ್ದೇ ಇದೆ ಅನ್ನುವಂಥದ್ದು ಪದೇ ಪದೇ ಹೇಳ್ತಾ ಇದ್ದಾರೆ, ಮತ್ತೆ ಡೆಲ್ಲಿಯಲ್ಲಿ ಪ್ರೆಸೆಂಟ್ ಆಗಿ ಹೇಳ್ತಾ ಇರುವಂಥದ್ದು. ಅಲ್ಲ ಮಂಜುನಾಥ್, ವಾಟ್ ಈಸ್ ಯುವರ್ ಸೆನ್ಸ್? ಕಳೆದ ಒಂದು ವಾರ ನವೆಂಬರ್ 20ರಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದಾಗ ರಾಹುಲ್ ಗಾಂಧಿ ರಿಲಕ್ಟೆಂಟ್ ಇದ್ದಾರಾ, ಅಥವಾ ರಾಹುಲ್ ಗಾಂಧಿಗೆ ಆ ಕಾನ್ಫಿಡೆನ್ಸ್ ಇಲ್ವೋ, ಅಥವಾ ಇಬ್ಬರೂ ನಾಯಕರು ಹಠ ಬಿಡ್ತಾ ಇಲ್ಲ, ನಾವಿಬ್ಬರನ್ನ ಕರೆಸೋದು ಯಾಕೆ ಅಂತಕ್ಕಂಥದ್ದು ರೀತಿಯಲ್ಲಿ ಒಂದು ಅಸ್ಪಷ್ಟತೆ ಇದೆಯೋ, ಅಥವಾ ಈಗ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಡ ಈ ವಿಷಯ ಈಗ ತೆಗೆದುಕೊಂಡು ರಾದ್ಧಾಂತ ಬೇಡ, ಅಧಿವೇಶನ ಇದೆ, ಸಿದ್ದರಾಮಯ್ಯ ಇಲ್ಲಿ ಬೆಳಗಾವಿ ಅಧಿವೇಶನ ಇದೆ, ದಿಲ್ಲಿ ಅಧಿವೇಶನವೂ ಕೂಡ ಇದೆ, ಈಗ ಯಾಕೆ ಮಾಡೋದು ಅಂತಕ್ಕಂಥ ರೀತಿಯಲ್ಲಿ ಒಂದು ರೀತಿ ಬೇಡಪ್ಪ ನಾವು ಇದರಲ್ಲಿ ಈ ವಿಷಯದಲ್ಲಿ ಹೋಗೋದು ಬೇಡ ಅನ್ನುವ ರೀತಿಯ ನಿರ್ಣಯಗಳು ಹೈಕಮಾಂಡ್ನಲ್ಲಿ ಕಾಣ್ತಾ ಇದೆಯಾ, ಅಥವಾ ಇಲ್ಲ ಸ್ಮೂತ್ ಟ್ರಾನ್ಸಿಷನ್ ಆಗಬೇಕು ಅಂತ ಕೆಲವರು ಹೇಳ್ತಾರೆ, ಆ ಸ್ಮೂತ್ ಟ್ರಾನ್ಸಿಷನ್ನ ಮಾತು ಕೂಡ ಉಂಟಾ? ಅದು ಮೊದಲ ಪ್ರಯಾರಿಟಿ, ಸ್ಮೂತ್ ಟ್ರಾನ್ಸಿಷನ್ ಆಗಬೇಕು ಅನ್ನುವಂಥದ್ದು ಮೊದಲ ಪ್ರಯಾರಿಟಿ. ಆದರೆ ಹೈಕಮಾಂಡು ತನ್ನ ಎಲ್ಲ ಬ್ಯಾಕ್ ಚಾನಲ್ಸನ್ನು ಓಪನ್ ಮಾಡಿ ಇಟ್ಕೊಂಡಿದೆ. ತನ್ನ ಮೂಲಕ ಯಾವ ಸಂದರ್ಭದಲ್ಲಿ ಹೇಗೆ ಯಾರಿಗೆ ಮಾಹಿತಿಯನ್ನು ಮುಟ್ಟಿಸಬೇಕೋ ಅಷ್ಟು ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ. ಡೈರೆಕ್ಟ್ ಎಂಟ್ರಿಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲವೂ ಕೂಡ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮೂಲಕ ಹೇಳಿಸುವಂಥ ಪ್ರಯತ್ನ ಆಗ್ತಾ ಇದೆ ಒಂದು ಕಡೆ. ಎರಡನೇದು, ಕರ್ನಾಟಕದವರೇ ಆಗಿರುವಂಥ ಖರ್ಗೆ ಅವರ ಕಡೆಯಿಂದಲೂ ಕೂಡ ಹೇಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಏನು ಅಂದರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದರೆ ಪಕ್ಷಕ್ಕೆ ಎಷ್ಟು ಮುಜುಗರ ಆಗುತ್ತೆ, ಹೈಕಮಾಂಡ್ ಮಾತು ಕೇಳ್ತಾರಾ ಇಲ್ವಾ ಅನ್ನುವಂಥದ್ದು ಎಲ್ಲವೂ ಕೂಡ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಕ್ಯಾಂಪಿಂದ ಇನ್ನೊಂದು ಪ್ರಶ್ನೆ ಇತ್ತು, ಇವರ ಜೊತೆಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡ ಇದ್ದರೆ ತೀರ್ಮಾನದಲ್ಲಿ ನಮಗೆ ಮತ್ತಷ್ಟು ಹೆಚ್ಚು ಸಹಾಯಕ್ಕೆ ಬರಬಹುದು ಅನ್ನುವಂಥದ್ದಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಪ್ರಾಥಮಿಕವಾಗಿ ಎಲ್ಲ ಚರ್ಚೆಗಳು ನಡೆದೋಗಿದ್ದಾವೆ, ಮಾಹಿತಿಗಳು ಸಂಗ್ರಹ ಕೂಡ ಪ್ರಾಪರ್ ಚಾನಲ್ ಆಗಿದೆ, ಮತ್ತೆ ಅವರ ಬೇಕಾದನ್ನ ಮಂಜುನಾಥ್, ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಮುಂಬೈಗೆ ಹೋದ್ರು, ಅದು ಗಮನದಲ್ಲಂತೂ ಇದೆ. ಮುಂಬೈಗೆ ಹೋಗಿದ್ದು ಒಂದು ಸಂಚಲನ ದಿಲ್ಲಿಯಲ್ಲಿ ಆಯ್ತಾ ಗೊತ್ತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸ್ಬೇಕು, ಅಷ್ಟು ತರಾತುರಿಯಲ್ಲಿ ಹೋದ್ರು ಬಂದರು ಅಂತಕ್ಕಂಥದ್ದು. ಅದರ ಸಂಚಲನ ಉಂಟಾ? ಯಾರು ಆದರೆ ಆ ಸಂಚಲನದ ಸ್ಥಿತಿ ಬಟ್ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಕೆಲಸ ಎಲ್ಲವೂ ಕೂಡ ಆಗಿದೆ. ಇವು ಒಂದು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದ ಕೂಡಲೇ ಒಂದು ಸರಿ ಹರಿಯಾಣಕ್ಕೆ ಹೋಗ್ತಾರೆ, ಇನ್ನೊಂದು ಸರಿ ಮುಂಬೈಗೆ ಹೋಗ್ತಾರೆ, ಇನ್ನೊಂದು ಸರಿ ಮಧ್ಯಪ್ರದೇಶಕ್ಕೆ ಹೋಗ್ತಾರೆ. ಇವೆಲ್ಲವೂ ಕೂಡ ಮಾನಿಟರ್ ಆಗ್ತಾ ಇದೆ. ಆದರೆ ಅವರು ಯಾವ ಸಂದೇಶವನ್ನು ಎಲ್ಲಿ ಕೂತು ರವಾನೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಬಟ್ ಆ ಸಂದೇಶವನ್ನು ಎಲ್ಲ ಸಂದೇಶಗಳನ್ನು ಕೂಡ ಹೈಕಮಾಂಡ್ ಗಂಭೀರವಾಗಿಯೇ ಸ್ವೀಕಾರ ಮಾಡ್ತಾ ಇದೆ. ಸಂದರ್ಭ ಬಂದಾಗ ನಾನು ಹೇಳ್ತೇನೆ ಅನ್ನುವ ಮನಸ್ಥಿತಿ ಕೂಡ ಹೈಕಮಾಂಡ್ ನಲ್ಲಿ ಕಾಣಿಸ್ತಾ ಇರುವಂತದ್ದು. ಇನ್ನು ನಾನು ಆಗ್ಲೇ ಹೇಳ್ತಾ ಇದ್ದೆ, ಡಿ ಕೆ ಮಂಜುನಾಥ್ ಅವರ ಕ್ಯಾಂಪಿಂದ ಒಂದು ಪ್ಲೇ ಅನ್ನ ಮಾಡ್ಲಿಕ್ಕೆ. ಮಂಜುನಾಥ್, ತಮಾಷೆಗೆ ಹೇಳ್ಬೇಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅರಗ ಜ್ಞಾನೇಂದ್ರ ಇದ್ರು ಗೃಹ ಸಚಿವರಾಗಿ. ಏನೇ ಆದರೂ ಕೂಡ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಈಗ ಒಂದು ಕ್ಲೀಶೆ ಆಗಿಬಿಟ್ಟಿದೆ. ಯಾರು ಹೇಳಿಕೆ ಕೊಟ್ಟರು ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಾರೆ, ಇಲ್ಲ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಾರೆ. ಇನ್ನೊಂದು ಕಡೆ ನಾವು ಕೂಡ ಹೈಕಮಾಂಡ್ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ. 10 ದಿನಗಳಾದರೂ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಅಲಗಾಡ್ತಾ ಕೂಡ ಇಲ್ಲ. ಏನು ಮಾಡಬೇಕು ಅನ್ನುವ ಅಪ್ಲಿಕೇಶನ್ ಆಫ್ ಮೈಂಡ್ ಕೂಡ ತೋರಿಸ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಅದು ಹೆಂಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅನೇಕ ಪ್ರಶ್ನೆಗಳಿವೆ, ಸಂಶಯಗಳಿವೆ. ನಾನು ಇದೇ ಪ್ರಶ್ನೆಯನ್ನು ಇಲ್ಲಿನ ಕೆಲವು ಹಿರಿಯ ನಾಯಕರಿಗೆ ಕೇಳಿದೆ. ಸರ್, ಕಾಂಗ್ರೆಸ್ ಇದು ಅಷ್ಟು ಬೇಗ ಯಾವುದೂ ಆಗಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಗಲಾಟೆ ಇಲ್ಲದೆ ಅಂತೂ ಮಾಡೋದೇ ಇಲ್ಲ ಅನ್ನುವಂಥದ್ದು. ಆದರೆ ಅದರ ಸೀರಿಯಸ್ನೆಸ್ಟು ಅವರಿಗೆ ಈಗ ಮುಂದೆ ಬೇಕಾಗುತ್ತೆ ಅನ್ನೋವಂಥದ್ದು ಗೊತ್ತಿದೆ. ಯಾವ ಕ್ಷಣಕ್ಕೆ ಎಂಟ್ರಿ ಆಗಬೇಕು ಅನ್ನೋವಂಥದ್ದು ಹೈಕಮಾಂಡ್ಗೆ ಗೊತ್ತಿದೆ. ಆದರೆ ಎಲ್ಲರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ತಿಳಿಯುವ ಕಾರಣಕ್ಕೋಸ್ಕರ
ಒಂದು ಹಂತದಲ್ಲಿ ಟೈಮ್ ಬೈ ಮಾಡ್ತಾ ಇದೆ ಅನ್ನುವಂಥದ್ದು. ಯಾಕೆಂದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಏನೋ ಒಂದು ರೀತಿಯಲ್ಲಿ ಆಶಾದಾಯಕವಾಗಿರುವಂಥದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್. ಏಕಾಏಕಿ ಅವ್ರು ಬಂದು ಪ್ರೆಷರ್ ಮಾಡಿದ್ರು, ಇವ್ರು ಬಂದು ಪ್ರೆಷರ್ ಮಾಡಿದ್ರು ಅನ್ನೋವಂಥ ತೀರ್ಮಾನಗಳೇನನ್ನ ಏಕಾಏಕಿ ತೆಗೆದುಕೊಂಡ್ರೆ ಮುಂದೆ ಆಗುವಂತಹ ಪರಿಣಾಮಗಳನ್ನು ಎದುರಿಸುವಷ್ಟು ಅಷ್ಟೊಂದು ಶಕ್ತಿಶಾಲಿಯಾಗಿಲ್ಲ ಏನು ಕಾಂಗ್ರೆಸ್ ಹೈಕಮಾಂಡ್. ಜೊತೆಗೆ ಏಪ್ರಿಲ್ನಲ್ಲಿ ಕೇರಳ ಚುನಾವಣೆ ಬರ್ತಾ ಇದೆ, ಅಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ಸೂಚನೆಗಳು ಕಾಂಗ್ರೆಸ್ ಮುಂದೆ ಇದೆ. ಹಾಗಾಗಿ ಇವೆಲ್ಲವ ಅಂಶಗಳನ್ನು ಇಟ್ಕೊಂಡು ಬಂದರೂ ಕೂಡ ಒಂದು ತ್ಯಾಪೆ ಹಚ್ಚುವ ಕೆಲಸ ಈಗ ಶುರುವಾಗಿರುವಂಥದ್ದು. ನೀವು ಮಾತಾಡ್ಕೊಳ್ಳಿ ಅಂತ, ಅದಾದ ನಂತರ ಇಲ್ಲಿಗೆ ಬಂದೇ ಬರ್ತಾರೆ, ಕರೆಸ್ತಾರೆ. ಇಬ್ಬರನ್ನೂ ಕೂರಿಸಿ ಸೋನಿಯಾ ಗಾಂಧಿ ಅವರ ಕಡೆಯಿಂದ ಹೇಳಿಸುವಂಥ ಪ್ರಯತ್ನ ಈಗ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥ ಸುದ್ದಿ. ಎಸ್ ಮಂಜುನಾಥ್, ಥ್ಯಾಂಕ್ ಯು. ಮಾಹಿತಿಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ, ಅಪ್ಡೇಟ್ಗಳನ್ನು ಗಮನಿಸ್ತಾ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.